ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಇನ್ವೆಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ನನ್ನ ಸ್ಟಾಕ್ ಮಾರ್ಕೆಟ್ ಜರ್ನಿನ ಶೇರ್ ಮಾಡ್ಕೋತಿದ್ದೀನಿ. ಇದರಿಂದ ನಿಮಗೆ ಮೋಟಿವೇಶನ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನಾನು ಮಾಡಿರೋ ಮಿಸ್ಟೇಕ್ಸ್ನ ನೀವು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೊದಲು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದು, ಆಗ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನನ್ನ ತಮ್ಮ ನನಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡು ಅಂತ ಸಜೆಸ್ಟ್ ಮಾಡ್ದ. ಕಾಮಿಡಿ ಏನಂದರೆ, ಅವನಿಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗಂಧಗಾಳಿ ಗೊತ್ತಿರಲಿಲ್ಲ. ಆದರೆ ಅವನ ಫ್ರೆಂಡ್ ಯಾರೋ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂತ ಅವನು ನನಗೆ ಒಂದು ಟ್ರೈ ಮಾಡಬಹುದಲ್ಲ ಅಂತ ಹೇಳ್ದ. ನಾನು ಫಸ್ಟ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು 2020ಕ್ಕೆ, ಅದು ಕೂಡ ಗ್ರೋ ಆ್ಯಪಲ್ಲಿ. ರಿಲಯನ್ಸ್ ಇಂಡಸ್ಟ್ರೀಸ್ 1 ಶೇರು, HDFC 1 ಶೇರು, ಟಾಟಾ ಮೋಟಾರ್ಸ್ 3 ಶೇರು, ಹಾಗೆ SBIಯ 5 ಶೇರ್ನ ಬೈ ಮಾಡಿದ್ದೆ. ಯಾವ ರೀಸನ್ಗೋಸ್ಕರ ತಗೊಂಡಿದ್ದು, ಯಾವಾಗ ಸೆಲ್ ಮಾಡಬೇಕು, ಎಷ್ಟು ಟೈಮ್ ಹೋಲ್ಡ್ ಮಾಡಬೇಕು, ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ಏನೂ ಗೊತ್ತಿಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಬೈ ಮಾಡಿದ್ದು, ಸೆಲ್ ಮಾಡಿದ್ದು. ಹೀಗೆ ಬೇರೆ ಬೇರೆ ಶೇರ್ಸ್ನ ರ್ಯಾಂಡಮ್ ಆಗಿ ಬೈ ಸೆಲ್ ಮಾಡ್ತಾನೆ ಇದ್ದೆ. ಆಮೇಲೆ ನನಗೆ ಅಟ್ರಾಕ್ಟ್ ಅನಿಸಿದ್ದು ಪೆನ್ನಿ ಸ್ಟಾಕ್ಸ್. ಎಷ್ಟೇ ಆದರೂ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ, ಆದಷ್ಟು ಬೇಗ ದುಡ್ಡು ಮಾಡಬೇಕು ಅಂತ 2 ಪೆನ್ನಿ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಒಂದು ಲೇಷಾ ಇಂಡಸ್ಟ್ರೀಸ್, ಎರಡನೇದು ವೀರಂ ಸೆಕ್ಯೂರಿಟೀಸ್ ಲಿಮಿಟೆಡ್ ಅಂತ. ಇನ್ವೆಸ್ಟ್ ಮಾಡಲಿಕ್ಕೆ ಪ್ರಾಪರ್ ರೀಸನ್ ಏನೂ ಇರಲಿಲ್ಲ. ಆ ಸ್ಟಾಕ್ಸ್ಗಳು ಡೈಲಿ 5% ಪ್ರಾಫಿಟಲ್ಲಿ ಹೋಗ್ತಾ ಇತ್ತು, ಅಂದರೆ ಅಪ್ಪರ್ ಸರ್ಕ್ಯೂಟಲ್ಲಿ ಮೂವ್ ಆಗ್ತಿತ್ತು. ಅದೊಂದೇ ಕಾರಣಕ್ಕೆ ನಾನು ಅದನ್ನು ಬೈ ಮಾಡಿದ್ದು. ಅದಾದಮೇಲೆ ಏನಾಯ್ತು ಅಂದರೆ, ಪ್ರತಿದಿನ 5% ನೆಗೆಟಿವ್ ರಿಟರ್ನ್ ಕೊಡಲಿಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ನನಗೆ ಲಾಸ್ ಆಗ್ತಾನೆ ಹೋಯಿತು. ಅಲ್ಲಿ ನಾನು ಸುಮ್ಮನೆ ಇದ್ದಿದ್ರೂ ಆಗ್ತಿತ್ತು, ಆದರೆ ನಾನು ಡೌನ್ ಆದಾಗ ಮತ್ತೆ ಮತ್ತೆ ಬೈ ಮಾಡಿ ಅವರೇಜ್ ಮಾಡೋಕ್ಕೆ ಟ್ರೈ ಮಾಡಿದೆ. ಇದರಿಂದ ಲಾಸ್ ಇನ್ನೂ ಜಾಸ್ತಿ ಆಗ್ತಾನೆ ಹೋಯಿತು. ಆಮೇಲೆ ಒಂದು ಪಾಯಿಂಟಲ್ಲಿ ನನಗೆ ರಿಯಲೈಸ್ ಆಯಿತು, ಇದು ಯಾಕೋ ವರ್ಕ್ ಆಗಲ್ಲ ಅಂತ. ಅದಕ್ಕೆ ಆಲ್ಮೋಸ್ಟ್ 50 to 60% ಲಾಸಲ್ಲಿ ಎಲ್ಲ ಸ್ಟಾಕ್ಸ್ನ ಸೆಲ್ ಮಾಡಿಬಿಟ್ಟೆ. ಇಷ್ಟೆಲ್ಲ ಆದಮೇಲಾದರೂ ನಾನು ಸುಮ್ಮನೆ ಇರಬೇಕಿತ್ತು. ಆದರೆ ಯೂಟ್ಯೂಬಲ್ಲಿ ಹೀಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ಸ್ಗಳನ್ನ ನೋಡಬೇಕಾದ್ರೆ ಇಂಟ್ರಾಡೇ ಟ್ರೇಡಿಂಗ್ ಬಗ್ಗೆ ನೋಡಿದೆ. ಮತ್ತೆ ಅದೇ ಮೈಂಡ್ಸೆಟ್, ಪ್ರಾಪರ್ ಸ್ಟ್ರಾಟಜಿ ಇಲ್ಲ, ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ, ಸ್ಟಾಕ್ ಸೆಲೆಕ್ಷನ್ ಇಲ್ಲ. ಸಿಕ್ಕ ಸ್ಟಾಕ್ಸಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಫಸ್ಟ್ 1-2-3 ಟ್ರೇಡ್ಸಲ್ಲಿ ಪ್ರಾಫಿಟು ಆಯಿತು, ತುಂಬಾ ಖುಷಿ ಆಯಿತು. ಆಮೇಲೆ ನಿಮಗೆ ಗೊತ್ತಿರುತ್ತೆ, ಪ್ರಾಫಿಟ್ ಆಗುತ್ತೆ ಅಂತ ಕ್ಯಾಪಿಟಲ್ನ ಜಾಸ್ತಿ ಮಾಡಿ ಟ್ರೇಡ್ ಮಾಡೋಕ್ಕೆ ಶುರು ಮಾಡಿದೆ. ಆಗಿರೋ ಪ್ರಾಫಿಟ್ ಎಲ್ಲ ಹೋಗಿ ಲಾಸ್ ಆಗೋಕ್ಕೆ ಶುರುವಾಯಿತು. ಇಂಟ್ರಾಡೇ ಟ್ರೇಡಿಂಗಲ್ಲಿ ಕೂಡ ತುಂಬಾ ಲಾಸ್ ಆಯಿತು. ಏನೋ ಪುಣ್ಯಕ್ಕೆ ಆಗ ಆಪ್ಷನ್ ಟ್ರೇಡಿಂಗ್ ಈಗಿನ ಥರ ಟ್ರೆಂಡಿಂಗಲ್ಲಿ ಇರಲಿಲ್ಲ, ಹಾಗಾಗಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರಲಿಲ್ಲ. ನೆಕ್ಸ್ಟ್ ಹೀಗೆ ಯೂಟ್ಯೂಬಲ್ಲಿ ಎಲ್ಲ ನೋಡಿ ಸ್ವಲ್ಪ ತಿಳ್ಕೊಂಡು ಸ್ಟಾಕ್ಸಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದೆ. 2 ಮ್ಯೂಚುವಲ್ ಫಂಡಲ್ಲಿ ಪ್ರತಿ ತಿಂಗಳು ₹500 SIP ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ 12ರಿಂದ 15 ತಿಂಗಳು SIP ಕೂಡ ಆಗಿತ್ತು. ಆವಾಗ ಏನೋ ದುಡ್ಡು ಅರ್ಜೆಂಟ್ ಇತ್ತಂತ ಅದನ್ನು ಕೂಡ ವಿಡ್ರಾ ಮಾಡಿದೆ. ಇದು ಕೂಡ ನಾನು ಮಾಡಿರೋ ಒನ್ ಆಫ್ ದ ಮಿಸ್ಟೇಕ್. ಆ SIP ಹಾಗೇನೆ ಕಂಟಿನ್ಯೂ ಆಗಿದ್ದರೆ ಈಗ ನನ್ನ ಹತ್ರ ಒಂದು ಒಳ್ಳೆ ಅಮೌಂಟ್ ಇರ್ತಾ ಇತ್ತು. ಆದರೆ ಏನು ಮಾಡೋದು, ಫಾಸ್ಟ್ ಇಸ್ ಫಾಸ್ಟ್, ಅದರ ಕತೆ ಮುಗೀತು ಅಷ್ಟೇ. ಆ ಒಂದು ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ತುಂಬ ವಿಷಯಗಳನ್ನ ಕಲಿತೆ. ಅದಾದಮೇಲೆ ನಾನು ಬೇರೆ ಯಾವುದೇ ಅನ್ನೆಸೆಸರಿ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಿಲ್ಲ. ಮಾಡಿರೋದು ಒಂದೇ ಮಿಸ್ಟೇಕ್ಸ್ ಅಂದರೆ ಟಾಟಾ ಮೋಟಾರ್ಸ್ ಸ್ಟಾಕ್ಸ್ನ ಬೈ ಮಾಡಿದ್ದು, ಹಾಗೆ ಆ ಸ್ಟಾಕ್ಸ್ ಡೌನ್ ಆದಾಗ ಮತ್ತೆ ಬೈ ಮಾಡಿದ್ದು. ಹಂಗೋ ಹಿಂಗೋ ಮಾಡಿ ಆ ಸ್ಟಾಕ್ಸ್ನ ಪ್ರಾಫಿಟಲ್ಲಿ ಸೆಲ್ ಮಾಡಿದ್ದು ಕೂಡ ಆಯಿತು. ಈಗ ಸದ್ಯಕ್ಕೆ ಲಾಸ್ಟ್ 1 ಇಯರಿಂದ ಈಕ್ವಿಟಿ, ಡೆಟ್, ಕಮೋಡಿಟೀಸ್ ಹೀಗೆ ಡೈವರ್ಸಿಫೈಡ್ ವೇದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಡೀಸೆಂಟ್ ರಿಟರ್ನ್ನ ಅಚೀವ್ ಮಾಡ್ತಿದ್ದೀನಿ. ನನ್ನ ಪ್ರಕಾರ ನೀವು ನಿಮ್ಮ ಇನ್ವೆಸ್ಟ್ಮೆಂಟಿಂದ ಆ್ಯನ್ಯುವಲಿ 10ರಿಂದ 15% ರಿಟರ್ನ್ ಅಚೀವ್ ಮಾಡ್ತಿದ್ದೀರಾ ಅಂದರೆ ಇದು ತುಂಬ ಒಳ್ಳೆಯ ರಿಟರ್ನ್. ಆ ಇನ್ವೆಸ್ಟ್ಮೆಂಟ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಫ್ಯೂಚರಲ್ಲಿ ಒಂದು ಒಳ್ಳೆಯ ವೆಲ್ತ್ ಕ್ರಿಯೇಟ್ ಆಗೇ ಆಗುತ್ತೆ. ನನ್ನ ಈ ಇನ್ವೆಸ್ಟ್ಮೆಂಟ್ ಜರ್ನಿನ ನಿಮ್ಮ ಹತ್ರ ಯಾಕೆ ಶೇರ್ ಮಾಡಿಕೊಂಡೆ ಅಂದರೆ, ನಾನು ಮಾಡಿರೋ ಈ ಮಿಸ್ಟೇಕ್ಸ್ಗಳನ್ನು ನೀವ್ಯಾರೂ ಮಾಡಬಾರ್ದಂತ. ಆಲ್ಮೋಸ್ಟ್ ಬಿಗಿನರ್ಸ್ ಮಾಡೋ ಹೆಚ್ಚಿನ ಮಿಸ್ಟೇಕ್ಸ್ಗಳನ್ನು ನಾನು ಇನಿಷಿಯಲ್ ಡೇಸ್ನಲ್ಲಿ ಮಾಡಿದ್ದೆ. ಹಾಗಾಗಿ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ರಿಯಲಿಸ್ಟಿಕ್ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಆ್ಯನ್ಯುವಲಿ 10%ಗಿಂತ ಜಾಸ್ತಿ ರಿಟರ್ನ್ ಸಿಗ್ತಿದೆ ಅಂದರೆ ನಿಜವಾಗ್ಲೂ ಅದೊಂದು ಒಳ್ಳೆಯ ಪ್ರಾಫಿಟೇ ಆಗಿರುತ್ತೆ. ಹಾಗೆ ಯಾವುದೇ ಅನಾಲಿಸಿಸ್ ಇಲ್ಲದೆ, ಪ್ರಾಪರ್ ರೀಸನ್ ಇಲ್ಲದೆ ಯಾವುದೇ ಸ್ಟಾಕ್ಸ್ನ ಬೈ ಮಾಡಬೇಡಿ. ಅದರಲ್ಲೂ ಪೆನ್ನಿ ಸ್ಟಾಕ್ಸ್ ಅಂತೂ ಬೈ ಮಾಡಲೇಬೇಡಿ. ನೆಕ್ಸ್ಟ್, ಕ್ವಿಕ್ ಪ್ರಾಫಿಟ್ ಕೊಡುತ್ತೆ ಅಂತ ಇಂಟ್ರಾಡೇ ಟ್ರೇಡಿಂಗ್, ಆಪ್ಷನ್ ಟ್ರೇಡಿಂಗ್ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಟ್ರೇಡಿಂಗ್ ಮಾಡಬೇಕಂದ್ರೆ ಗುಡ್ ಸ್ಟ್ರಾಟಜಿ ಬೇಕು, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಬೇಕು, ಎಮೋಷನ್ ಕಂಟ್ರೋಲ್ ಕೆಪಾಸಿಟಿ ಇರಬೇಕು, ಕನ್ಸಿಸ್ಟೆನ್ಸಿ ಬೇಕು, ಪೊಸಿಷನ್ ಸೈಜಿಂಗ್ ಇರಬೇಕು. ಹೀಗೆ ತುಂಬ ವಿಷಯಗಳು ಮ್ಯಾಟರ್ ಆಗುತ್ತೆ. ಹಾಗೆ ಇನ್ವೆಸ್ಟ್ಮೆಂಟ್ನ ಪದೇ ವಿಡ್ರಾ ಮಾಡ್ತಾ ಇರಬೇಡಿ. ಹಾಗೆ ಮಾಡಿದರೆ ಕಂಪೌಂಡಿಂಗ್ನ ಪವರ್ ನಿಮಗೆ ಗೊತ್ತಾಗೋದಿಲ್ಲ. ಇದಿಷ್ಟು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್. ಹಾಗಂತ ನಾನೇನು ಪ್ರೋ ಲೆವೆಲ್ ಇನ್ವೆಸ್ಟರ್ ಅಲ್ಲ, ಯಾಕಂದರೆ ಕಲಿಯೋದು ಇನ್ನೂ ತುಂಬಾ ಇದೆ. ನಾನು ಕಲ್ತಿರೋ ವಿಷಯಗಳನ್ನು ಈ ಚಾನಲ್ ಮುಖಾಂತರ ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಇನ್ವೆಸ್ಟ್ಮೆಂಟ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.